ನಾನ್ ಬಂದಿದ್ದು ಸಂತಾಪ ಸೂಚಿಸಕ್ಕೂ ಅಲ್ಲ, ಸಂಧಾನ ಮಾಡ್ಕೊಳಕ್ಕೂ ಅಲ್ಲ. ಸಂಧಾನ ಮಾಡ್ಕೊಳಕ್ಕೆ ನೀನೇನ್ PM ಅಲ್ಲ, ನಾನ್ ಸಾಮಾನ್ಯನೂ ಅಲ್ಲ. ಪ್ರಜೆನ ಪ್ರಭು ಅಂತಾರೆ, ಮುಖ್ಯಮಂತ್ರಿನೂ ಮಂತ್ರಿನೇ. ಸಮರ್ಥನೆಗೆ ಇನ್ನೊಂದು ಹೆಸರು ಸೋಲು. ಆ ಸಮರ್ಥನೆಗೆ ಉತ್ತರ ನಿನ್ ತಮ್ಮ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ನನ್ ಜೀವನ ಆತ್ಮ ಮಾಡಕ್ ಹೊರಟಿದ್ಯಾ? ಅದಕ್ಕೆ ಚಾಲೆಂಜ್ ಮಾಡಕ್ ಬಂದಿದ್ದೀನಿ. ವಿಟ್ನೆಸ್ಸು ಎವಿಡೆನ್ಸ್ ಇದೆ ಅಂತ ನನ್ನ ಹತ್ರ ಆಟ ಆಡಕ್ ಬರಬೇಡ. ನೀನ್ ಯಾರೇ ಆಗಿದ್ರು ನಾನ್ ಯಾರು ಅಂತ. ದೇವ್ರಂತೂ ಅಲ್ವಲ್ಲ. ದೇವ್ರು ಇಲ್ಲಿ CM ಆಗೋದಿಕ್ಕಾಗೋದಿಲ್ಲ. ಅದಕ್ಕೆ ದೇವ್ರು ಅಂತ ಪೂಜೆ ಮಾಡ್ತಿರೋದು. ಸರ್ಕಾರನ ಎದುರು ಹಾಕೊಂಡ್ರೆ ಸಾಯ್ತಾರೆ, ಅದನ್ನ ಸೂಸೈಡ್ ಅಂತಾನೂ ಪ್ರೂವ್ ಮಾಡ್ತಾರೆ. ಇಷ್ಟೆಲ್ಲ ಗೊತ್ತಿದ್ದು ನನ್ನ ತಮ್ಮನ್ನ ಇನ್ನೆಷ್ಟು ದಿನ ನಡೆಯುತ್ತೆ ನಿನ್ನಾಟ? ಇವ್ರ ಆಯಸ್ನ ಫಿಕ್ಸ್ ಮಾಡೋದಕ್ಕೆ ಆ ದೇವ್ರೇನು ಕನ್ಫ್ಯೂಷನ್ ಅಲ್ಲಿದ್ದಾನೆ. ಬೇರೆ ಏನಾದ್ರೂ ಹೇಳಿ. ಲೀಡರ್ ಆಗ್ತೀನಿ ಅನ್ನೋ ದಿಮಾಕ್, ನಮ್ದವ್ರನ್ನ ಲೀಡ್ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್. ಭಾರತನ ಬದಲಾಯಿಸೋದಿಕ್ಕೆ ಒಬ್ಬ ಮಹಾತ್ಮ ಗಾಂಧಿ ಬಂದ ಅಂತಿದ್ರು. ಆ ಅಣ್ಣನೇ ಅಳಿಸಿ ಹೋಗಿದ್ದಾನೆ. ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರ್ಸೋಕೆ ನಾನ್ ಮಹಾತ್ಮ ಅಲ್ಲ, ರಕ್ತಕ್ಕೆ ರಕ್ತಾನೆ ಕೇಳೋ ಸುಭಾಷ್ ಚಂದ್ರ ಬೋಸ್. ತಾಯಿ ನೆಲದಲ್ಲೇ ಹುಟ್ಟಿದವ್ರಿಗೆ ತಿನ್ನಕ್ ತಂಗಳು ಸಿಗ್ತಾ ಇಲ್ಲ, ಅಂಥದ್ರಲ್ಲಿ ಬಿರಿಯಾನಿ ಕೊಟ್ಟು ಹೊರಗಿಂದ ಕರೆಸಿದವ್ರನ್ನ ಬಂದಾಗೆ ವಾಪಸ್ ಕಳಿಸಿದ್ರೆ ನೀನಾಗಿರ್ತೀಯ. ಇಲ್ಲ ನಿನಗೆ ಸ್ವಾರ್ಥನೇ ಮುಖ್ಯ ಅಂದ್ರೆ ನಿನ್ ತಮ್ಮನ್ ಫೋಟೋ ಪಕ್ಕದಲ್ಲಿ ನಿನ್ ಫೋಟೋ ಇಡಬೇಕಾಗತ್ತೆ. ನಿನಗೆ ಡೌಟ್ ಇದ್ರೆ ಪಿಂಡ ಇಡೋಕ್ಕೂ ಮುಂಚೆ ಇಲ್ಲೇ ಎಲ್ಲೋ ಅಲ್ದಾಡ್ತಾರೋ ನಿನ್ ತಮ್ಮನ ಆತ್ಮನ ಕೇಳಿ ನೋಡು, ನಿನಗೆ ಆನ್ಸರ್ ಸಿಗುತ್ತೆ. ಜಾಸ್ತಿ ಟೈಮ್ ಕೊಡೋಷ್ಟು ತಾಳ್ಮೆ ಈ ಶಿವನ್ಗಿಲ್ಲ. ಏನಿದಲ್ಲ, ಏನಾಯ್ತು? ನೋಡಪ್ಪ, 40 ವರ್ಷದ ಹಿಂದೆ ಒಬ್ಬ ದೇವತಾ ಮನುಷ್ಯ ಈ ಭೂಮಿನ ನಮಗ್ ಕೊಡಿಸೋದು. ಅದನ್ನ ಈಗ ಇವ್ರು ಕಿತ್ಕೊಳಕ್ ಬಂದಿದ್ದಾರೆ. ಅವನೇನ್ ಜರ್ಜಾ ನೋಡಿ, ಇದೆಲ್ಲ ಸರಿ ಇಲ್ಲ. ಹೇ, ಹೂಸ್ ದಿಸ್ ಗಾಯ್? ಐ ಆಮ್ ಶಿವ. ಶಿವರಾಜ್, ನಿನಗೇನೋ ಈ ಜಾಗದಲ್ಲಿ ಕೆಲಸ? ಶಿವ ಇಲ್ದಿರೋ ಜಾಗನೇ ಇಲ್ಲ. ಈ ಜಾಗ ದೇವಸ್ಥಾನ ಆಗ್ಬೇಕಾ ಸ್ಮಶಾನ ಆಗ್ಬೇಕಾ ನೀನೇ ಡಿಸೈಡ್ ಮಾಡು. ಆಮೇಲೆ ಬಂದಿರೋ ಕೆಲಸ ಗೊತ್ತಾಗುತ್ತೆ. ಮೊದ್ಲಿಲ್ಲಿಂದ ಹೊಂಟೋಗ್ಬಿಡಿ. ಇದು ಸಿಟಿ ಅಲ್ಲ, ಹಳ್ಳಿ. ಸಿಟಿಲಿರೋರು ತಿನ್ನೋದು ಹಳ್ಳಿ ರೈತ ಬಿಡಿಯೋ ಅನ್ನನೇ. ಯಾವನ ಇವನ್ ತುಂಬಾ ಡೈಲಾಗ್ ಹೊಡಿತಾವನೆ. ಅವ್ನ್ ಸಿಗದ್ ನಾಳೆ ಹೆಸರಿಲ್ಲ. You can send us out from here, but you can't escape from the law and the government. ನೀವು ಮಣ್ಣಿಗೆ ಆಸೆ ಪಟ್ಟಿದ್ದೀರಾ, ತಪ್ಪಲ್ಲ. ಮಣ್ಣು ನಿಮ್ಮನ್ನ ಆಸೆ ಪಟ್ಟಿದ್ದಿನ ನೀವ್ಯಾರು ಜೀವಂತವಾಗಿರಲ್ಲ. ಒಂಟೋಗಿಲ್ಲಿಂದ. ನಾನು ಹೋಗಕ್ಕಲ್ಲ ಬಂದಿರೋದು, ಇರೋಕೆ. ಇರ್ತೀನಿ, ಕಾಯೋಕೆ, ಕಾಯ್ತೀನಿ, ಉಳಿಸೋಕೆ, ಉಳಿಸ್ತೀನಿ. ಅನ್ನದಾತರನ್ನ, ರೈತರನ್ನ,
ಅವಳು ಓದ್ಬೇಕಾದ್ರೆ ತೊದಲ್ತಾ ಇದ್ಲು. ಇಷ್ಟೊಂದು ಕ್ಲಿಯರ್ ಆಗಿ ಹೇಗೆ ಓದ್ತಿಯಾಳೆ ಗುರು ಅವಳು? ಕೂತ್ಕೊಮ್ಮ, ಅದು ಪ್ರಾಕ್ಟೀಸ್ ಸರ್. ಟಂಗ್ ಟ್ವಿಸ್ಟರ್ ಅಂತ. ಮತ್ತೆ ಬುಕ್ ನ ಉಲ್ಟಾ ಇಟ್ಕೊಂಡು ಓದಿದ್ದು? ಫಾಸ್ಟ್ ರೀಡಿಂಗ್. ಹೌದಾ? ಹಂಗಂದ್ರೆ ನಿನ್ ತಲೆ ಮೇಲೆ ಕಲ್ಲೆ ತಗ್ಬಿಟ್ಟು ಸಾಯಿಸ್ಬಿಡ್ತೀನಿ ಅಂತ. ಹಂಗಂದ್ರೆ ನೀನು ಅವನಿಗೆ ಸಪೋರ್ಟ್ ಮಾಡ್ತೀಯಲ್ಲ. ನಾನು ಬಂದಿದ್ದೇ ಮರ್ತುಬಿಟ್ಟೆ. ಕೊಡ ಇಲ್ಲಿ. ನೋಡಿ ಸರ್ ಈಗ, ನೋಡಿ ಸರ್ ಈಗ. ಇದು ಯಾವ ರೋಗ? ಇದು ಮಕ್ಕಳಿಗೆ ಹಿಂಗ್ ತೋರಿಸ್ಬಿಟ್ಟು ಪಾಠ ಮಾಡಕ್ಕೆ ಇದು ಯಾವ ರೋಗ? ಇದು ಮೆಮರಾಯ್ಡ್ ಅಂತ. ಮಕ್ಕಳಿಗೆ ನೆನಪಿನ ಶಕ್ತಿನ ಇಂಪ್ರೂವ್ ಮಾಡೋಕೆ ಪ್ರಾಕ್ಟೀಸ್ ಮಾಡೋ ವಿಧಾನ ಸರ್. ರಾಹುಲ್ ರೆಡ್ ನ ಎಲ್ಲೋ ಅಂತ ಓದಿದ್ದು ಫಾಸ್ಟ್ ರೀಡಿಂಗ್. ನೀವು ಒಳಗೆ ಬರ್ಬೇಕಾದ್ರೆ ಮಕ್ಕಳೆಲ್ಲರೂ ಬಸ್ಗೆ ಹೊಡಿತಾ ಇದ್ರಲ್ಲ, ಅದು SBY. ಹಂಗಂದ್ರೆ ಸೂಪರ್ ಬ್ರೈನ್ ಯೋಗ ಅಂತ. ಅದರಿಂದ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಅಕ್ಯುಪ್ರೆಷರ್ ಮೂಲಕ ಶಾರ್ಪ್ ಆಗುತ್ತೆ. ನಗಬೇಡಿ ಸರ್, ಇದು ನಾನು ಹೇಳ್ತಾ ಇಲ್ಲ. ನಾವು ಮರ್ತ್ಬಿಟ್ರೋ ಬಸ್ಕಿನ ರಿಸರ್ಚ್ ಮಾಡಿ ಡೈಲಿ 15 ನಿಮಿಷ ಬಸ್ಗೆ ಹೊಡಿಲೇಬೇಕು ಅಂತ US ಇರೋ ಸಾಕಷ್ಟು ಇನ್ಸ್ಟಿಟ್ಯೂಷನ್ ರೂಲ್ ಮಾಡಿದ್ದಾರೆ. ಮುಗಿದು ಆಯ್ತು. ಆಫ್ರಿಕಾದಲ್ಲಿ ಹೆಂಗಾಯ್ತು, ಅಮೆರಿಕದಲ್ಲಿ ಹಂಗಾಯ್ತು, ಅವೆಲ್ಲ ಬಿಟ್ಬಿಡಿ. ಈಗ ಇಂಡಿಯಾದಲ್ಲಿ ನೀವೇನ್ ಮಾಡ್ಬೇಕು ಅಂತಿದ್ದೀರಾ ಸರ್? ನಾವು ಕಲ್ಚರ್ ಅಗ್ರಿಕಲ್ಚರ್ ನ ಕರಗಿಸ್ತಾ ಇದೀವಿ, ಅವ್ರು ಬೆಳೆಸ್ತಾ ಇದಾರೆ. ಆಯ್ತು ಮಿಸ್ಟರ್ ಗುರು, ಈಗ ಅದರಿಂದ ಏನ್ ಪ್ರಯೋಜನ ಅದನ್ನ ಹೇಳಿ. ಹೇಳ್ತೀನಿ ಸರ್. ನೋಡಿ ಸರ್, ಬಹಳಷ್ಟು ಜನಕ್ಕೆ ರೈಟ್ ಸೈಡ್ ಬ್ರೈನ್ ಶಾರ್ಪ್ ಆಗಿರಲ್ಲ, ಲೆಫ್ಟ್ ಸೈಡ್ ಬ್ರೈನ್ ಶಾರ್ಪ್ ಆಗಿರುತ್ತೆ. ನಾನು ಹೇಳಿದ್ದು ಬ್ರೈನ್ಗೆ. ಎರಡು ಬ್ರೈನ್ ಶಾರ್ಪ್ ಆಗಿರೋರು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲೂ ಮಾಸ್ಟರ್ ಆಗಿರ್ತಾರೆ. ಯಾರು ಕಟಿಂಗ್ ಮಾಸ್ಟರ್? ಹೌದು ಸರ್, ಅದಕ್ಕೂ ಪ್ರಾಕ್ಟೀಸ್ ಬೇಕು. ಇವಾಗ ಬೆಳಿಗ್ಗೆ ಪೂಜೆ ಮಾಡ್ಬೇಕಾದ್ರೆ ಮಂಗಳಾರತಿ ಮಾಡ್ತೀವಲ್ಲ, ತುಂಬಾ ಈಸಿ ಬಿಡ್ರಿ. ಇಲ್ಲ ನೋಡಿ, ಹಾಗಲ್ಲ ಸರ್. ಹಿಡ್ಕೊಳ್ಳಿ, ಹೀಗೆ. ಅದಕ್ಕೆ ಕಾನ್ಸಂಟ್ರೇಷನ್ ಬೇಕು, ತುಂಬಾ ಪ್ರಾಕ್ಟೀಸ್ ಬೇಕು ಸರ್. ಹೌದಲ್ವಾ? ಕರೆಕ್ಟ್ ಸರ್, ಫ್ಯಾಂಟಾಸ್ಟಿಕ್. ಇವತ್ತೇ ಆರ್ಡರ್ ಮಾಡ್ಬಿಡಿ ಸರ್. ಸ್ಕೂಲಲ್ಲಿ ಪ್ರತಿಯೊಬ್ರು 15 ನಿಮಿಷ ಬಸ್ಗೆ ಹೊಡಿಲೇಬೇಕು ಅಂತ. ಹೊಡಿಬೇಕು. ಹೋಯ್ತು ಕಣೋ, ಎಟ್ಬಿಟ್ಟೆ ಕಣೋ. ಆಯ್ತು ಆಯ್ತು ಬೇಡಿ ಸರ್. ನಿಮ್ಮೆಲ್ರಿಗೂ ಇನ್ನೊಂದು ಹ್ಯಾಪಿ ನ್ಯೂಸ್ ಇದೆ. ಈ ಸಲ ರಾಮನವಮಿಗೆ ಸ್ಕೂಲ್ಗೆ ರಜಾ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಸಾರಿ ಟು ಇಂಟರಪ್ಟ್ ಸರ್, ನಂದೊಂದು ಸಜೆಷನ್. ರಜಾ ಕೊಡೋ ಬದಲು ಯಾಕೆ ರಾಮನವಮಿನ ನಮ್ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಬಾರ್ದು? ಮಕ್ಕಳು ಅವ್ರ ಪೇರೆಂಟ್ಸ್ ಜೊತೆಲಿ, ಸ್ಟಾಫ್ಸ್ ಅವ್ರ ಫ್ಯಾಮಿಲೀಸ್ ಜೊತೆಲಿ ಎಲ್ಲರೂ ಒಟ್ಟಿಗೆ ಸೇರೋಕೆ ಇದೊಂದು ಒಳ್ಳೆ ಅವಕಾಶ ಸರ್. ಹೌದು ಸರ್. ಏನಂತೀರಿ ಮಕ್ಕಳ? ಸರ್ ಇರಿ ಸರ್, ರಾಮನವಮಿ ಹಬ್ಬನ ಮಾಡ್ಬಿಡ್ತೀರಾ ಸರ್? ಮಾರನವಮಿ ಹಬ್ಬಕ್ಕೆ ಮೂಳೆ ಕಡಿಯೋದು, ಕೈಮ ಉಂಡೆ ತಿನ್ನೋದು ಅವೆಲ್ಲ ಮಾಡಿಸ್ತಾರ ಸರ್ ಇವರು? ಯಾಕೆ ಮಾಡಿಸ್ಬಾರ್ದು? ಮಾಡಿಸ್ರೆ ಆಯ್ತು ಬಿಡಿ. ತೊಗೊಳ್ಳಿ ಸರ್ ನಿಮ್ದ, ನಾನಿಲ್ಲ ಇರಲ್ಲಪ್ಪ. ಕಾರ್ಟೂನ್ ಬಗ್ಗೆ ಏನು ಕೇಳಲೇ ಇಲ್ಲ. ಇದು ಬೆಟ್ರ್ ಕಣೋ, ನನ್ನನ್ನು ಪೆಂಗ್ಮಿನ್ ಮಾಡ್ಬಿಟ್ರ ಕಣ. ಪ್ಯಾಕ್ 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 ಬಿಟ್ರ ಮಿಸ್ಟರ್ ಗುರು ಸರ್, ರಾಮನವಮಿ ಐಡಿಯಾ ಇಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಲೆಟ್ಸ್ ಮೇಕ್ ಇಟ್ ಸರ್. ಎಕ್ಸಲೆಂಟ್ ಐಡಿಯಾ. ಥ್ಯಾಂಕ್ ಯು. ಹೋಗಿ ಎಳ್ಕೊಂಬರೋ. ಸರಿ ಅಣ್ಣ. ಏನ ಖಾಲಿ ಜಾಗ ಪೋಲಿ ಆಟ ಆಡೋಣ ಅಂತ ಬಂದ್ಯಾ? ಕಲ್ತ್ಕೊಳ. ಜೇಬಲ್ ಎಷ್ಟು ಇಟ್ಟಿದ್ಯಾ? ತೆಗ್ಯಾ. ಓಯ್, ಏನಮ್ಮ ರಾಜ್ಕುಮಾರ್, ಪಕ್ಕದಲ್ಲಿ ಬಿಸಿ ಬಿಸಿ ಜಿಲೇಬಿ ಅವಳೆ ಅನ್ಬಿಟ್ಟು ಬೇಜನ್ ಬಿಲ್ಡಪ್ ಕೊಡ್ತಿದ್ಯಾ? ಏನ್ ಲುಕ್ಕ ಕಣ್ಗೂಟ ಕಿತ್ತಾಕ್ಬಿಡ್ತಿ. ಮಚ್ಚ ಶಾಕ್ ಆಗ್ಬಿಟ್ಟ. ಅದೇನ್ ಗೊತ್ತಾ? ಲಾಂಗು ಯಾವತ್ತಾದ್ರೂ ಮುಟ್ಟಿದೀಯಾ? ಇಲ್ಲ ಕಣ್ಣಾರೆ ನೋಡಿದೀಯಾ? ಅದನ್ನ ಹಿಡಿಯಕ್ಕೆ ಮೀಟರ್ ಇರ್ಬೇಕು.
ಕೊಡು ಮೊಬೈಲ್ ಕೊಡು. ಹೋಗೇ ಬಿಟ್ಬಿಡೋ, ಪರವಾಗಿಲ್ಲ. ಇಲ್ಲ ಅಂದ್ರೆ ಬೇರೆ ಕಡೆಯಿಂದ ಬಂದ್ಬಿಡುತ್ತೆ. ಪಾನ್ನ ಗುಂಡಿಗೆ ಹಾಕ್ಬೇಕು ಅಂದ್ರೆ ಸ್ಮೂತಾಗಿ ತಳ್ಬೇಕು. ಕಾಕ್ರೋಚ್, ನೀನಿರೋ ಕಡೆ ಎಲ್ಲ ಕಚ್ಚಡಾನೆ. ಲೈಫ್ ಇಸ್ ಶಾರ್ಟ್ ಅಂತಾರೆ, ನಿಮಗೆ ಲೈಫೇ ಲಾಂಗು. ಏನ್ ಡಾಲಿ, ನಾ ಸುಮ್ಮನೆ ಬಂದ್ರೆ ಅತಿಥಿ, ಹುಡ್ಕೊಂಡ್ ಬಂದ್ರೆ ತಿಥಿ. ತಿಥಿ ವಿಷಯ ಅಲ್ಲ ಯಾಕೆ ಸರ್, ಬನ್ನಿ ಕೂತ್ಕೊಳ್ಳಿ. ಸುಬೆ ಕಾಡನ್ ಬೇಡ ಬಿರಿಯಾನಿ ಹೇಳ, ಹುಡುಗರಿಗೆಲ್ಲ ಸೇರ್ಸ್ ಹೇಳೋ, ಫ್ರೀ ಆಗಿ ಕೊಡ್ತಾನಲ್ಲ. ರೋಟಿ ಕಪಡ ಅವ್ರ ಮಕಾನ್ ಎಲ್ಲ ಫ್ರೀ ಅಲ್ಲ ನಿಮ್ಗೆ? ಸುಮ್ಮನೆ ಯಾರು ಕಾಸು ಕೊಡಲ್ಲ ಸರ್, ಕಷ್ಟಪಡಬೇಕು, ರಕ್ತ ಸುರಿಸ್ಬೇಕು. ರಕ್ತ ಸುರಿಸ್ಬೇಕು. ನನ್ನ ಫೋನ್ ನಂಬರ್ ಯಾಕೆ ಹುಡುಕ್ತಾ ಇದ್ದೆ? ಎನ್ಕೌಂಟರ್ ಶುರು ಮಾಡಿದ್ರಂತಲ್ಲ ಸರ್, ಸ್ಟೇಷನ್ ಬುಕ್ ಮಾಡ್ಕೊಂಡಂಗೆ ನಿಮ್ಮನ್ನೇ ನಾನು ಬುಕ್ ಮಾಡ್ಕೋಬೋದಾ ಅಂತ. ಎಷ್ಟು ಕೊಡ್ತೀಯ? ತುಲಾಭಾರ ಮಾಡಿಸೋಣ ಸರ್. ತಕ್ತಿಲ್ಲೊಂದು ಕಡೆ ನೀವು, ಇನ್ನೊಂದು ಕಡೆ ದುಡ್ಡು. 2,000 ರೂಪಾಯಿ ಹೊಸ ನೋಟು. ಬ್ಲ್ಯಾಕ್ ಅಂಡ್ ವೈಟ್ ದುನಿಯಾದಲ್ಲಿ ಪಿಂಕ್ ನೋಟಿನ ತುಲಾಭಾರನಾ? ಡಿಪಾರ್ಟ್ಮೆಂಟ್ ಅವರು ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದಾರೆ, ನಮ್ದೊಂದು ಸಣ್ಣ ಲಿಸ್ಟ್ ಇದೆ. ಸೇರ್ಸ್ ಹೊಡೆದು ಬಿಡಿ. ನಾವು ಮಾಡಿದ್ರೆ ಕೊಲೆ ಸರ್, ನೀವು ಮಾಡಿದ್ರೆ ಎನ್ಕೌಂಟ್ರು. ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿನಗೆ ಯಾರೋ ಹೇಳಿದ್ದು ನಾನು ಡಿಪಾರ್ಟ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಿರೋದು ಅಂತ? ನಾನು ನನ್ನ ಖುಷಿಗೋಸ್ಕರ ಕೆಲಸ ಮಾಡ್ತಿದ್ದೀನಿ. ನಾನು ಯೋಚನೆ ಮಾಡ್ತಿರೋದು ಕ್ರಿಮಿನಲ್ನ ಹೇಗಿಡಬೇಕು ಅಂತ ಟ್ರೈನ್ ಆಗಿರೋ ನಾನೇ ಕ್ರಿಮಿನಲ್ ಆಗಿಬಿಟ್ರೆ ನಿನ್ನೆ ಮೊದಲು ಎತ್ಬಿಡ್ತೀನಿ. ನಿನ್ನ ಡೀಲ್ ನನಗಿಷ್ಟ ಆಗಲಿಲ್ಲ. ಯಾಕೆ ಸರ್? ನೀನು ಇಡೀ ದಂಧೆನ ಗೂಡ್ಸಿ ಗುಂಡಾಂತರ ಮಾಡ್ತೀನಿ. ಸ್ವಚ್ಛ ಭಾರತಕ್ಕೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ಕ್ಲೀನ್ ಸಿಟಿ, ಜಾಮೂನ್ ರವಿ, ಕಾಟನ್ ಪೇಟೆ ಮಂಚ, ಕಾಟ, ಜಿಯಾ, ಆಮ್ಲೆಟ್, ತರಕಾರಿ ಕಲೀಲ್, ಒಂದೊಂದೇ ವಿಕೆಟ್ ಔಟ್. ನಿನಗೂ ಫ್ರೇಮ್ ಸೆಟ್ ಮಾಡ್ತೀನಿ. ನಾಳೆ ನಿನ್ನ ಸಾವು ಬರ್ತೀನಲ್ವೋ ಡೌಟು. ಅದಕ್ಕೆ ಮುಂಚೆ ಅಡ್ವಾನ್ಸ್ ಆಗಿ ಹಾರ. ಗ್ರಾಚಾರ ಕೆಟ್ಟರೆ ಒಂಟೆ ಮೇಲೆ ಕೂತಿದ್ರು ನಾಯಿ ಎಗರಿ ಕಚ್ಬಿಡುತ್ತೆ. ಹುಷಾರ್. ಗುಮ್ಮ ಬಂದ ಗುಮ್ಮ, ನೀ ಸುಮ್ಮನೆ ಮಲ್ಕೋತಮ್ಮ. ಗುಮ್ಮ ಬಂದ ಗುಮ್ಮ, ಈ ಆಟ ನಿಲ್ಸೋ ತಮ್ಮ.